ಮಹೇಶಣ್ಣ ಯಾಕೆ ರೌಡಿ ಲಿಸ್ಟರ್ ಆದ್ರು ಅಂತ ತಿಳ್ಕೊಳ್ಳೋಣ. ಬಿಜೆಪಿ ಸರ್ಕಾರ ಬಂದ್ರೆ ನಿಮ್ದೆಲ್ಲ ರೌಡಿ ಲಿಸ್ಟ್ ತೆಗೆದು ಬಿಸಾಕ್ತೇವೆ. ಇವತ್ತು ಕೂಡ ನಾನು ರೌಡಿಯೇ, ಇವತ್ತು ಕೂಡ ನಾನು ರೌಡಿಯೇ. ಮಹೇಶಣ್ಣ ಅವರ ತಂದೆ 1968ರಲ್ಲಿ ತಿಮುರುಡಿಯಲ್ಲಿ ಜಾಗ ತಗೊಳ್ಬೇಕಂತ ಬರ್ತಾರೆ. ಆ ಸಮಯದಲ್ಲಿಯೇ ಮಹೇಶಣ್ಣ ಹೋಗ್ತಾರೆ. 1968ರಲ್ಲಿ ಎರಡನೇ ಮಗನಾಗಿ ಅಂತಾನೆ ಹೇಳ್ಬೋದು. ಮಹೇಶ್ ಅಂಕ ಓದಿ ನಂತರ 1980ರಲ್ಲಿ ಮನೆ ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಅಲ್ಲಿ ಮೆಜೆಸ್ಟಿಕ್ ನಲ್ಲಿ ಕೆಲಸ ಮಾಡ್ತಾರೆ. ನಂತರ 1981ರಲ್ಲಿ ಬಾಂಬೆಗೆ ಹೋಗ್ತಾರೆ. ಆವಾಗ ಅವರಿಗೆ 16 ವರ್ಷ ವಯಸ್ಸಾಗಿರುತ್ತೆ. ಅವರು 250 ರೂಪಾಯಿ ಸಂಬಳಕ್ಕೋಸ್ಕರ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾರೆ. ನಂತರ ಕ್ಯಾಶಿಯರ್ ಆಗ್ತಾರೆ. ನಂತರ ಇದೇ ರೀತಿ ಹಂತ ಹಂತವಾಗಿ ಮೇಲ್ ಬರ್ತಾರೆ. 1992ರಲ್ಲಿ ಅಯೋಧ್ಯ ಘಟನೆ ನಡೆದಾಗ ಮಹೇಶಣ್ಣನಿಗೆ ಒಂದು ಹಿಂದೂ ಸಮಾಜಕ್ಕಾಗಿ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರೇರಣೆ ಆಗುತ್ತೆ. ನಂತರ ಅವರು ಬೆಳ್ತಂಗಡಿಗೆ ಬಂದು ಉಜಿರೆಗೆ ಬಂದು ಒಂದು ಸಂಘಟನೆಯನ್ನು ಕಟ್ತಾರೆ. ಅವಾಗ ಹಿಂದೂ ಜಾಗರಣ ವೇದಿಕೆಯಲ್ಲಿ 8ರಿಂದ 10,000 ಜನರ ಒಂದು ಪರಿಚಯ ಆಗುತ್ತೆ ಮಹೇಶಣ್ಣನಿಗೆ ಅಂತಾನೆ ಹೇಳ್ಬೋದು. ನಂತರ ಅವರ ಒಂದು ಹಿಂದುತ್ವಕ್ಕಾಗಿ ಹೋರಾಟ ಮುಂದುವರಿಯುತ್ತೆ ಅಂತಾನೆ ಹೇಳ್ಬೋದು. 1998ರಲ್ಲಿ ಅವರಿಗೆ ರೌಡಿ ಲಿಸ್ಟರ್ ಮಾಡ್ತಾರೆ. ಯಾಕಂತಂದ್ರೆ ರಸ್ತೆಯಲ್ಲಿ ಇದ್ದವರಿಗೆ ಬೈದಿದ್ದಕ್ಕೆ ಅಂತಾನೆ ಹೇಳ್ಬೋದು. ಹಿಂದುತ್ವಕ್ಕಾಗಿ ಹೋರಾಟ ಮಾಡೋದ್ರಿಂದ ಅಂತಾನೆ ಹೇಳ್ಬೋದು. ರಸ್ತೆಯಲ್ಲಿ ಅವರಿಗೆ ಬೈದಿದ್ದರಿಂದ ಅವರಿಗೆ ಒಂದು ರೌಡಿ ಲಿಸ್ಟರ್ ಪಟ್ಟವನ್ನು ಕಟ್ತಾರೆ ಅಂತಾನೆ ಹೇಳ್ಬೋದು. ನಂತರ ಮಹೇಶಣ್ಣ ಹಿಂದುತ್ವಕ್ಕಾಗಿ ಗೋರಕ್ಷಣೆ ಮಾಡೋದು ಮುಂತಾದ ಹಲವು ಕೆಲಸಗಳನ್ನು ಹಿಂದುತ್ವಕ್ಕಾಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಒಟ್ಟು 35 ಕೇಸ್ಗಳು ಹಿಂದುತ್ವಕ್ಕಾಗಿಯೇ ಮಹೇಶಣ್ಣ ಹಾಕಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಕೇವಲ ಒಂದು 2000ರಿಂದ ಆಚೆಗೆ ಅಂತಾನೆ ಹೇಳ್ಬೋದು. ಸೌಜನ್ಯನ ಅತ್ಯಾಚಾರ ಕೊಲೆ ಮಾಡಿ ಬಿಸಾಕಿರ್ತಾರೆ. ರಸ್ತೆಯ ಪಕ್ಕದಲ್ಲಿ ಬಿಸಾಕಿರ್ತಾರೆ. ಅದನ್ನು ಈ ಪ್ರಜ್ವಲ್ ಅಂತ ಸೌಜನ್ಯಳ ಅಕ್ಕನ ಕ್ಲಾಸ್ಮೇಟ್ ಆಗಿರುವಂತ ಪ್ರಜ್ವಲ್ ಅವರು ಬಂದು ಮಹೇಶಣ್ಣ ಅಂತ ಹೇಳ್ತಾರೆ. ಮಹೇಶಣ್ಣ ಈಗ ಈ ಅತ್ಯಾಚಾರಿಗಳು ಸೌಜನ್ಯಳ ಕೊಲೆ ಮಾಡಿ ಹಾಕಿದ್ದಾರೆ, ನೀವು ಬರ್ಬೇಕಂತ ಕೇಳ್ತಾರೆ. ಅವಾಗ ಮಹೇಶಣ್ಣ ಹೇಳ್ತಾರೆ, ಇಲ್ಲ ನಾನು ಬರೋದಿಲ್ಲ, ಅಲ್ಲಿ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಇದ್ದಾರೆ, ಅವರೇ ನೋಡ್ಕೊಳ್ತಾರೆ ಅಂತ ಹೇಳಿ ಮಹೇಶಣ್ಣ ಸುಮ್ಮನೆ ಆಗ್ತಾರೆ. ಮಹೇಶಣ್ಣನಿಗೂ ಚಿಕ್ಕ ವಯಸ್ಸಿಂದಲೂ ಗೊತ್ತಿರುತ್ತೆ. ಈ ಪದ್ಮಳದ ಕೊಲೆ ಆಗಿದ್ದು ಕೂಡ ಮಹೇಶಣ್ಣನಿಗೆ ಗೊತ್ತಿರುತ್ತೆ. ಇದೇ ರೀತಿಯ ಒಂದು ಧರ್ಮೋದ್ಯಮಿಗಳ ಈ ಒಂದು ಕುಕೃತ್ಯ ಅತ್ಯಾಚಾರಿಗಳು ಎಲ್ಲರ ಬಗ್ಗೆ ಕೂಡ ಮಹೇಶಣ್ಣನಿಗೆ ತಿಳಿದಿರುತ್ತೆ ಅಂತಾನೆ ಹೇಳ್ಬೋದು. ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿ ಸಂತೋಷ್ ರಾವ್ನ ಹಿಡ್ಕೊಂಡು ಬಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಹೊಡಿತಾ ಇರ್ತಾರೆ. ಆ ಸಮಯದಲ್ಲಿ ದೊಡ್ಡ ಒಂದು 3-4 ಸಾವಿರಷ್ಟು ಜನ ಸೇರಿರ್ತಾರೆ ಅಂತಾನೆ ಹೇಳ್ಬೋದು. ಆ ಸಮಯದಲ್ಲಿ ಪೊಲೀಸರು ಮಹೇಶಣ್ಣನಿಗೆ ಕರೆ ಮಾಡ್ತಾರೆ, ನೀವೇನಾದ್ರೂ ಮಾಡಿ ಬಂದು ಇವನ್ನೆಲ್ಲ ಒಂದು ಕಂಟ್ರೋಲ್ ಮಾಡ್ಬೇಕಂತ ಹೇಳ್ತಾರೆ. ಆವಾಗ ಎಲ್ಲರೂ ಕೂಡ ಪೆಟ್ರೋಲ್ ಅನ್ನು ಇಟ್ಕೊಂಡು ಬೆಳ್ತಂಗಡಿ ಪೊಲೀಸ್ ಠಾಣೆ ಮುಂದೆ ಗಲಾಟೆ ಮಾಡ್ತಿರ್ತಾರೆ. ಯಾಕಂದ್ರೆ ಸಂತೋಷ್ ರಾವ್ನ ಒಬ್ಬನ ಹಿಡ್ಕೊಂಡ್ ಬಂದು ಹೊಡಿತಿರ್ತಾರೆ. ಅವರಿಗೆ ಅನುಮಾನ ಮೂಡಿರುತ್ತೆ, ಇದರಲ್ಲಿ 3-4 ಜನ ಇದ್ದಾರೆ ಅಂತ ಹೇಳಿ. ಸ್ಟೇಷನ್ಗೆ ಮಹೇಶಣ್ಣ ಬರ್ತಾರೆ. ಆವಾಗ ಪೊಲೀಸ್ ಹೇಳ್ತಾರೆ, ನಾವು ಇನ್ನೂ 3-4 ಜನ ಇದ್ದಾರೆ, ಅವ್ರನ್ನ ಹಿಡ್ಕೊಂಡು ಬರ್ತೀವಿ. ಈಗ ಈ ಗಲಾಟೆಯನ್ನು ತಣ್ಣಗೆ ಮಾಡಿ ನೀವು ಇವರಿಗೆ ಹೇಳಿದ್ರೆ ಅವ್ರು ಹೋಗ್ತಾರೆ ಅಂತ ಹೇಳ್ತಾರೆ ಪೊಲೀಸರು. ಅದಕ್ಕಾಗಿ ಮಹೇಶಣ್ಣ ಹೋಗಿ ಎಲ್ಲರಿಗೂ ಹೇಳ್ತಾರೆ, ನಾನು ನ್ಯಾಯ ದೊರಕಿಸಿ ಕೊಡ್ತೇನೆ, ನೀವು ಇನ್ನು ಹೊರಡಿ ಅಂತೇಳಿ ಮಹೇಶಣ್ಣ ಹೇಳ್ತಾರೆ. ನಂತರ ಎಲ್ಲರೂ ಅಲ್ಲಿಂದ ಮಹೇಶಣ್ಣನ ಮಾತಿಗೆ ಬೆಲೆ ಕೊಟ್ಟು 3-4 ಸಾವಿರಷ್ಟು ಜನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತಿರ್ತಾರೆ. ಪೆಟ್ರೋಲ್ ಇಟ್ಕೊಂಡು ವಾಹನಗಳೆಲ್ಲ ನುಜ್ಜುಗುಜ್ಜು ಮಾಡಿರ್ತಾರೆ. ಆದ್ರೆ ಮಹೇಶಣ್ಣ ಯಾವಾಗ ನ್ಯಾಯ ದೊರಕಿಸಿ ಕೊಡ್ತೇನೆ ಅಂತ ಹೇಳ್ತಾರೋ ಮಹೇಶಣ್ಣನ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಅಂತಾನೆ ಹೇಳ್ಬೋದು. ನಂತರ ಮಹೇಶಣ್ಣ ಮನೆಗೆ ಬರ್ತಾರೆ. ಅವಾಗ ಬೆಳ್ತಂಗಡಿ ಪೊಲೀಸರು ಮಹೇಶಣ್ಣನಿಗೆ ಕರೆ ಮಾಡ್ತಾರೆ. ಕರೆ ಮಾಡಿ ಮಹೇಶಣ್ಣ ನಿಮ್ಮ ಮೇಲೆ FIR ಆಗಿದೆ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೆ FIR ಅಂತ ಕೇಳಿದ್ರೆ, ಈ ವಾಹನಗಳನ್ನೆಲ್ಲ ನೆಜ್ಜುಗುಜ್ಜು ಮಾಡಿದ್ರಲ್ಲ ಅದರ ಕೇಸನ್ನು ಕೂಡ ಮಹೇಶಣ್ಣನ ಮೇಲೆ ಹಾಕಿರ್ತಾರೆ. ಹಾಕಿ ಆಮೇಲೆ ಹೇಳ್ತಾರೆ, ನಿಮ್ಮನ್ನು ಕೂಡ ಎನ್ಕೌಂಟರ್ ಮಾಡಕ್ಕೆ ಬರ್ತಾರೆ ನಕ್ಸಲೈಟ್ ಅಂತ ಹೇಳಿ, ನೀವು ಅಲ್ಲಿಂದ ಓಡಿ ಅಂತ ಹೇಳ್ತಾರೆ ಮಹೇಶಣ್ಣನಿಗೆ. ನಂತರ ಮಹೇಶಣ್ಣ ಯಾರು ಹೇಳಿದ್ದು ಅಂತ ಹೇಳಿದ್ರೆ, ಅದು ಧರ್ಮೋದ್ಯಮಿ ಹೇಳಿದ್ದು ಅಂತ ಹೇಳ್ತಾರೆ. ಅವಾಗ ಸರಿ ಅಂತೇಳಿ ಅಲ್ಲಿಂದ ಹೋಗ್ತಾರೆ. ಹೋಗಿ ಬಂದು ನಂತರ ಇಷ್ಟೊಂದು ನನ್ನನ್ನು ಒಂದು ಹೆಣ್ಣು ಮಗುವಿಗೆ ಒಂದು ನ್ಯಾಯ ದೊರಕಿಸಿ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನಾನೊಂದು ನಕ್ಸಲೈಟ್ ಪಟ್ಟ ಕಟ್ಟಿದ್ರಲ್ಲ, ಇದಕ್ಕೆ ಖಂಡಿತವಾಗೂ ನಾನು ಈ ನ್ಯಾಯ ದೊರಕಿಸಿ ಕೊಡ್ತೀನಿ ಅಂತೇಳಿ ಮಹೇಶಣ್ಣ ಶಪಥ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಲ್ಲಿಂದನೇ ಕೂಡ ಮಹೇಶಣ್ಣ ಸೌಜನ್ಯ ಹೋರಾಟಕ್ಕೆ ಇಳಿದ್ರು ಅಂತಾನೆ ಹೇಳ್ಬೋದು. ನಂತರ ಮಹೇಶಣ್ಣ ಸೌಜನ್ಯ ಹೋರಾಟಕ್ಕೆ ಇಳಿದ ನಂತರ ಅವರ ಮೇಲೆ ಕೂಡ ಬಹಳಷ್ಟು ಈ ಮಾನಹಾನಿ ಪ್ರಕರಣಗಳು ಕೂಡ ಈ ಧರ್ಮೋದ್ಯಮಿಗಳು ಅತ್ಯಾಚಾರಿಗಳು ಗ್ಯಾಂಗ್ಗಳು ದಾಖಲೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಒಬ್ಬ ಜಡ್ಜ್ ಕೂಡ ಮಹೇಶಣ್ಣನ ಗಲ್ಲಿಗೆ ಏರಿಸ್ತೇನೆ ಅಂತ ಹೇಳಿ ಮಹೇಶಣ್ಣನ ಎದುರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಹಾಗೂ ಈ ಹುಬ್ಬಳ್ಳಿ ಆಗಿರುವುದು, ಗುಲ್ಬರ್ಗ, ಧಾರವಾಡ ಎಲ್ಲಾ ಕಡೆಯೂ ಕೂಡ ಮಹೇಶಣ್ಣನ ವಿರುದ್ಧ ಪ್ರಕರಣಗಳು ದಾಖಲಿಸ್ತಾರೆ ಅಂತಾನೆ ಹೇಳ್ಬೋದು. ಈಗ ಮತ್ತೆ ಒಂದು ಗಡೀಪಾರಿನ ಒಂದು ಆದೇಶವನ್ನು ಮಾಡಿ ಹೇಗಾರ ಮಾಡಿ ಸೌಜನ್ಯ ಹೋರಾಟವನ್ನು ನಿಲ್ಲಿಸುವಂತ ಒಂದು ಕುತಂತ್ರವನ್ನು ಕೂಡ ಈ ಧರ್ಮೋದ್ಯಮಿ ಅತ್ಯಾಚಾರಿಗಳ ಗ್ಯಾಂಗ್ ಮಾಡಿದೆ ಅಂತಾನೆ ಹೇಳ್ಬೋದು. ಮಹೇಶಣ್ಣ ಕೂಡ ಒಂದು ಚಪ್ಪಲಿಯನ್ನು ಕೂಡ ಅವರು ಧರಿಸೋದಿಲ್ಲ. ಅವರು
ಒಂದು ಎಲ್ಲರೂ ಕೂಡ ಒಂದು ಶೋಕಿಯಾಗಿ ಮನೆ ಕಟ್ಟಿದ್ರೆ, ಅವರು ಒಂದು ದೈವದ ಮನೆಯನ್ನು ಕಟ್ಟಿ ಒಂದು ಸಮಾಜದ ಒಳಿತಿಗಾಗಿ ದೈವದ ಮನೆಯನ್ನು ಮಹೇಶಣ್ಣ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲ ಹೇಳ್ತಿದ್ರು ಮಹೇಶಣ್ಣ ಒಂದು 7 ಕೋಟಿ ಮನೆ 5 ಕೋಟಿ ಮನೆಯನ್ನು ಕಟ್ಟಿದ್ದಾರೆ ಅಂತ ಹೇಳಿ. ಆದ್ರೆ ನೋಡಿದ್ರೆ ಮಹೇಶಣ್ಣ 5 ಕೋಟಿ ಮನೆ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ನಾವು ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ನೋಡಿದಾಗ, ಆ ವಿಡಿಯೋ ನೋಡಿದಾಗ ಅರ್ಥ ಆಯ್ತು, ಆ ಮನೆ ಒಂದು ದೈವದ ಮನೆಯನ್ನು ಮಹೇಶಣ್ಣ ಅವರು ಕಟ್ಟಿರೋದು ಅಂತ ಹೇಳಿ. ಇದೇ ರೀತಿ ಯಾವ ರೀತಿ ಒಂದು ಅಪಪ್ರಚಾರ ಮಾಡಿದ್ರು ಕೂಡ ಸೌಜನ್ಯ ಅನ್ನೋ ಒಂದು ಶಕ್ತಿ ಮಹೇಶಣ್ಣನ ಹಿಂದೆ ಇರುವಾಗ ಯಾವ ಅತ್ಯಾಚಾರಿಯನ್ನು ಕೂಡ ಏನು ಮಾಡೋಕೆ ಆಗೋದಿಲ್ಲ. ಮಂಜುನಾಥ ಅಣ್ಣಪ್ಪ ಸ್ವಾಮಿ ಮಹೇಶಣ್ಣನ ಜೊತೆ ಇರುವಾಗ ಅಂತಾನೆ ಹೇಳ್ಬೋದು. 20 ವರ್ಷಗಳ ಹಿಂದೆ ಒಂದು ಕೇಸರಿ ಶಾಲು ಹಾಕೊಂಡು ಬಂದ್ರೆ ಹೊಡೆದು ಕಳಿಸುವಂತ ಒಂದು ಕಾಲ ಇತ್ತು ಅಂತಾನೆ ಹೇಳ್ಬೋದು. ಒಂದು ಧರ್ಮಸ್ಥಳದಲ್ಲಿ ಕೂಡ ಒಂದು ಭಗವದ್ ಧ್ವಜವನ್ನು ಕೂಡ ಹಾಕೋದಿಲ್ಲ, ಅದನ್ನು ಕೂಡ ಕಿತ್ತೆಸ್ತಿದ್ರು. ಆ ರೀತಿಯ ಒಂದು ಕಾಲದಲ್ಲಿ ಕೂಡ ಮಹೇಶಣ್ಣ ಹಿಂದುತ್ವಕ್ಕಾಗಿ ಹೋರಾಟ ಮಾಡಿದ್ರು ಅಂತಾನೆ ಹೇಳ್ಬೋದು. ಗೋವುಗಳ ರಕ್ಷಣೆಗಳನ್ನು ಮಾಡಿದ್ರು ಅಂತಾನೆ ಹೇಳ್ಬೋದು. ಮತ್ತು ಅವರು ಒಂದು ಸೆಕ್ಯುಲರ್ ಅಂತಾನೆ ಹಾಗೂ ಎಲ್ಲಾ ಜಾತಿ ಧರ್ಮದವರನ್ನು ಒಟ್ಟುಗೂಡಿಸಿ ಕೂಡ ಅವರು ಒಂದು ಹಿಂದುತ್ವದ ಹೋರಾಟವನ್ನು ಮಾಡ್ತಿದ್ರು ಅಂತಾನೆ ಹೇಳ್ಬೋದು. ಸೌಜನ್ಯ ಹೋರಾಟಕ್ಕೆ ಮುಸ್ಲಿಮರು ಕೂಡ ಜಾಗವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಸೌಜನ್ಯ ಹೋರಾಟ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲಾ ಧರ್ಮದವರು ಸೇರಿ ಒಂದು ಮಾಡುವಂತ ಒಂದು ಹೋರಾಟವೇ ಸೌಜನ್ಯ ಹೋರಾಟ ಅಂತಾನೆ ಹೇಳ್ಬೋದು. ಸೌಜನ್ಯ ಹೋರಾಟ ಮಹೇಶಣ್ಣನ ನೇತೃತ್ವದಲ್ಲಿ ನೋಟ ಚಳುವಳಿ ಮಾಡಿದ್ದು ಹಾಗೂ ದೆಹಲಿ ಚಲೋ ಮಾಡಿದ್ದು ಹಾಗೂ ಸೌಜನ್ಯ ಪರವಾಗಿ ಎಲ್ಲಾ ಕಡೆಯೂ ಕೂಡ ಒಂದು ಸೌಜನ್ಯ ಸಭೆಗಳು ನಡೀತಿದ್ದು ಅಂತ ಹೇಳ್ಬೋದು. ಸೌಜನ್ಯ ಹೋರಾಟ ನಡೆಯುವಾಗ ಯಾವುದೇ ಒಂದು ಕೋಮು ಗಲಭೆಯ ಘಟನೆಗಳು ಒಂದು ನಡೀತಾನೆ ಇರಲಿಲ್ಲ ಅಂತಾನೆ ಹೇಳ್ಬೋದು. 2 ವರ್ಷದ ಹಿಂದೆ ಯಾವಾಗ ಒಂದು ಸೌಜನ್ಯ ಹೋರಾಟ ಕಮ್ಮಿ ಆಯಿತು, ಈಗ ಹತ್ಯೆಗಳು ನಡೀತಾ ಇದ್ದಾವೆ, ಕೋಮು ದ್ವೇಷಗಳು ನಡೀತಾ ಇದ್ದಾವೆ ಅಂತಾನೆ ಹೇಳ್ಬೋದು. ಇದಕ್ಕೆ ಮೂಲ ಕಾರಣನೇ ಈ ಧರ್ಮೋದ್ಯಮಿಗಳ ಕುತಂತ್ರಗಳನ್ನೇ ಮಾಡ್ತಿದ್ದಾರೆ. ಯಾವ ಸಮಯದಲ್ಲಿ ಸೌಜನ್ಯ ಹೋರಾಟ ನಿಲ್ಲುತ್ತೋ ಆ ಸಮಯದಲ್ಲಿ ಈ ಕೋಮು ದ್ವೇಷವನ್ನು ಹೆಚ್ಚಿಸುವಂತ ಕೆಲಸವನ್ನು, ಕುತಂತ್ರವನ್ನು ಧರ್ಮೋದ್ಯಮಿ ಮಾಡ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಯಾವ ರೀತಿ ಈ ಸೌಜನ್ಯ ಹೋರಾಟವನ್ನು ಒಂದು ತಣ್ಣಗೆ ಮಾಡುವಂತ ಒಂದು ಕುತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಸಭೆಯನ್ನು ವಿಟ್ಲದಲ್ಲಿ ನಡೆದ ಒಂದು ಸೌಜನ್ಯ ಹೋರಾಟಕ್ಕೂ ಕೂಡ ಮುಸ್ಲಿಂ ಮುಖಂಡರು ಭಾಗವಹಿಸಿದ್ರು. ಅವರು ಕೂಡ ಒಂದು ಜಾಗವನ್ನು ಕೊಟ್ಟಿದ್ರು. ಹಾಗಾಗಿ ಸೌಜನ್ಯ ಹೋರಾಟ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲಾ ಧರ್ಮಗಳನ್ನು ಸೇರಿಸಿ ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕಾಗಿ ನಡೆಯುತ್ತಿರುವಂತಹ ಒಂದು ಹೋರಾಟ ಅಂತಾನೆ ಹೇಳ್ಬೋದು. ಮಹೇಶಣ್ಣ ಒಂದು ಕರೆ ಕೊಟ್ರೆ 1 ಗಂಟೆಯ ಒಳಗಡೆ 500 ಜನ ಸೇರುವಂತಹ ವ್ಯವಸ್ಥೆ ಅವತ್ತು ಬೆಳ್ತಂಗಡಿಯಲ್ಲಿತ್ತು 97, 98, 99 ಆ ಸಂದರ್ಭದಲ್ಲಿ. ಮಾಮ, ಸೌಜನ್ಯ ಅಕ್ಕನಿಗೆ ನ್ಯಾಯ ಸಿಗ್ತದಲ್ಲ ಮಾಮ? ಖಂಡಿತ ಸಿಗ್ತದೆ.